ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಕರ್ನಾಟಕ ಬಿಜೆಪಿಯಲ್ಲಿ ನಡೀತಿರುವಂತಹ ಈ ಒಳ ಜಗಳ ಅಥವಾ ಬಣ ಜಗಳ ಇದೆಯಲ್ಲ, ಅದು ಬಣ ಜಗಳವಲ್ಲ, ಒಳ ಜಗಳವಲ್ಲ, ಈಗ ಬೀದಿ ಜಗಳ ಆಗ್ಬಿಟ್ಟಿದೆ. ಯತ್ನಾಳ್ ಅವರು ಒಂದು ಕಡೆ ಬಾಯಿ ಬಂದಾಗೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಜಯೇಂದ್ರ ಕೂಡ ಅಷ್ಟೇ ಯತ್ನಾಳ್ ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ, ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡಬೇಕಾಗಿರುವಂಥ ವಿಷಯಗಳನ್ನ ಇವರು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದರಿಂದಾಗಿ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಒಂದು ಕಡೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ, ಯಡಿಯೂರಪ್ಪನವ್ರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ. ಇದೆಲ್ಲವೂ ಸತ್ಯ, ಎಲ್ರಿಗೂ ಗೊತ್ತಿರುವಂಥದ್ದು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕೊಂಡು. ಆದರೆ ಈ ರೀತಿಯಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ, ಇದರಿಂದಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ನಂತರ ಮೊದಲು ಯತ್ನಾಳ್ ಒಬ್ಬರೇ ಇದ್ರು, ಈಗ ಅವರ ಗ್ರೂಪ್ ಕೂಡ ದೊಡ್ಡದಾಗ್ಬಿಟ್ಟಿದೆ, ಹಲವಾರು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಮಧ್ಯದಲ್ಲಿ BY ವಿಜಯೇಂದ್ರ ಅವರು ಇತ್ತೀಚೆಗೆ ದೆಹಲಿಗೆ ಭೇಟಿ ಕೊಟ್ಟು ಇವ್ರ ಬಗ್ಗೆ ಒಂದು ದೂರನ್ನ ಕೊಟ್ಟು ಬಂದಿದ್ದಾರೆ. ಆ ದೂರಿನ ಪ್ರಕಾರ ಈಗ ಕೊನೆಗೂ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಅಂದರೆ ಶಿಸ್ತು ಸಮಿತಿಯಿಂದ ಒಂದು ನೋಟಿಸ್ ಇಶ್ಯೂ ಆಗಿದೆ. ಇದರಲ್ಲಿ ಈ ರೀತಿಯಲ್ಲಿ ನೀವು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಇದೆಲ್ಲ ಸರಿಯಲ್ಲ, ಇದ್ರ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ, ದೆಹಲಿಗೆ ಬನ್ನಿ ಅಂತ ತಗೊಂಡು ಈಗಾಗಲೇ ಅವರಿಗೆ ಶೋಕಾಸ್ ನೋಟಿಸ್ ಬಂದಿದೆ. ಅದೇ ರೀತಿಯಲ್ಲಿ ಇವತ್ತು ಅವರು ದೆಹಲಿ ಕೂಡ ಹೋಗಿದ್ದಾರೆ. ಅಂದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ದೆಹಲಿಗೆ ಹೋಗುವಾಗ ಕೂಡ ನಾನು ಹೋಗ್ತಾ ಇರೋದು ಈ ವಕ್ಫಿಗೆ ಸಂಬಂಧಪಟ್ಟಂತೆ ನಾವು ಪ್ರತಿಭಟನೆಗಳನ್ನೆಲ್ಲ ನಡೆಸಿದ್ದೇವೆ, ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ JPCಗೆ ಅಂತಕೊಂಡು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಬಹುಶಃ ಇದ್ರ ಬಗ್ಗೆ ಕೂಡ ಅವ್ರು ಮಾತಾಡ್ಬೋದು. ಇನ್ನೂ 8-10 ದಿನ ಟೈಮ್ ಇದೆ ಅವರಿಗೆ ಇದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ, ಈ ಶೋಕಾಸ್ ನೋಟಿಸ್ಗಳಿಗೆ. ನಂತರ ಕೂಡ ರಿಪ್ಲೈ ಕೊಡ್ಬೋದು ಅವರು. ಇದು ಯತ್ನಾಳ್ ಅವರ ಪಂಗಡದ ಕತೆ. ಆದರೆ ಇಲ್ಲಿ BY ವಿಜಯೇಂದ್ರ ಮತ್ತೆ ಬೇರೆ, ಅಂದ್ರೆ ಅವರಿಗೆ ಸಂಬಂಧಪಟ್ಟವ್ರದ್ದೊಂದು ಗ್ರೂಪ್ ಇದೆಯಲ್ಲ, ಇವ್ರ ಕತೆ ಬೇರೆ ತರ ಇದೆ. ಈ ಕಡೆ ಗ್ರೂಪಲ್ಲಿ ಸದ್ಯಕ್ಕೆ ಈಗ ನಿರುದ್ಯೋಗಿ ಆಗಿರುವಂತಹ ರೇಣುಕಾಚಾರ್ಯ ಅವರು ಬಹಳಷ್ಟು ಬೊಬ್ಬಿರಿತಾ ಇದ್ದಾರೆ. ಇಲ್ಲಿ ವಿಜಯೇಂದ್ರ ಅವರ ಕಡೆ ಇರುವಂತಹ ಬಣದಲ್ಲಿ ಮುಖ್ಯವಾಗಿ ರೇಣುಕಾಚಾರ್ಯ ಅವರು ಒಂದು ಲೀಡರ್ಶಿಪ್ ಅನ್ನು ತಗೊಂಡಿದ್ದಾರೆ. ಇವರು ಅಲ್ಲಿ ಹೋದಲ್ಲೆಲ್ಲ ಕೂಡ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ನಿರುದ್ಯೋಗಿ ಆಗಿದ್ದಾರೆ. ಇವ್ರು ಮಾತಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೆ ಯತ್ನಾಳ್ ಅವ್ರನ್ನ ಪಕ್ಷದಲ್ಲಿ ಇಟ್ಕೋಬಾರದು, ತಕ್ಷಣ ಉಚ್ಚಾಟನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ರೇಣುಕಾಚಾರ್ಯ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಯಾವ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ನಿರತರಾಗಿದ್ರು, ಅದರಿಂದಾಗಿ ಅಲ್ಲಿ ಹೇಗೆ ಬಿಜೆಪಿ ತನ್ನ ಸ್ಥಾನವನ್ನು ಕಳ್ಕೊಂತು, ಇದೆಲ್ಲ ಗೊತ್ತಿದೆ. ಇದಕ್ಕಾಗಿಯೇ ಈಗ ಸಿದ್ದೇಶ್ವರ್ ಅವರು ಯತ್ನಾಳ್ ಗ್ರೂಪ್ನಲ್ಲಿ ಕೂಡ ಕಾಣಿಸ್ಕೊತಾ ಇದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ರೇಣುಕಾಚಾರ್ಯ ಅವರ ಹಿಂದೆ ಯಾರಿದ್ರು ಅಂತಕೊಂಡು, ಅಂದ್ರೆ ಯಡಿಯೂರಪ್ಪನವರೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತಕೊಂಡು ಎಲ್ರಿಗೂ ಗೊತ್ತಿರುವಂಥದ್ದು. ಇದೊಂದು ರೀತಿ ಓಪನ್ ಸೀಕ್ರೆಟ್. ಪೊಲಿಟಿಕ್ಸ್ನಲ್ಲಿ ಇಂಥದ್ದೆಲ್ಲ ನಡೀತಾ ಇರ್ತದೆ. ಇಂಥ ರೇಣುಕಾಚಾರ್ಯ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲೇಬೇಕು ಅಂತಕೊಂಡು ಹಠ ಹಿಡಿದಿದ್ದಾರೆ. ಆದರೆ ಉಚ್ಚಾಟನೆ ಮಾಡುವ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆಯಾ? ಖಂಡಿತವಾಗಿ ಇಲ್ಲ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಯತ್ನಾಳ್ ಅವರು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಪ್ರಭಾವಿ ವ್ಯಕ್ತಿ. ಅದೇ ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಇವರು ತಮ್ಮ ಪ್ರಭಾವವನ್ನು ಉಳಿಸ್ಕೊಂಡಿದ್ದಾರೆ. ಅದೆಲ್ಲೋಕ್ಕಿಂತ ಮುಖ್ಯವಾಗಿ ಹಿಂದುತ್ವದ ಬಗ್ಗೆ ತುಂಬಾ ಖಡಕ್ ಆಗಿ ಮಾತಾಡುವಂತಹ ವ್ಯಕ್ತಿ ಯಾರಾದ್ರೂ ಇದ್ದ ಬಿಜೆಪಿಯಲ್ಲಿ, ಸದ್ಯಕ್ಕೆ ಅದು ಯತ್ನಾಳ್ ಅವ್ರು ಮಾತ್ರ ಅಂತೇಳಿ ಹೇಳ್ಬೋದು. ಅದು ಬಿಟ್ಟರೆ ಉಳಿದವರು ಯಾರು ಕೂಡ ಅಷ್ಟೊಂದು ಖಡಕ್ ಆಗಿ ಸ್ಟ್ರಾಂಗ್ ಆಗಿ ಮಾತಾಡೋರು ಯಾರು ಇಲ್ಲ. ಅಂಥದ್ರಲ್ಲಿ ಯತ್ನಾಳ್ ಅವ್ರನ್ನ ಇವರನ್ನು ಮುಟ್ಲಿಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಉತ್ತರ ಕರ್ನಾಟಕದಲ್ಲಿ ತನ್ನ ಹಿಡಿತವನ್ನು ಕಳ್ಕೊಳ್ಬಹುದು. ಅದರಲ್ಲಿಯೂ ಯತ್ನಾಳ್ ಅವರು ಲಿಂಗಾಯತ ಜಾತಿಗೆ ಸೇರಿದವರು, ಅಂದ್ರೆ ಅವರು ತುಂಬಾ ಪ್ರಬಲರಲ್ಲಿ. ಆದ್ರಿಂದ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೆ ಹೈಕಮಾಂಡ್ ಅವ್ರನ್ನ ಉಚ್ಚಾಟನೆ ಮಾಡುವ ಪರಿಸ್ಥಿತಿಯವರೆಗೆ ಹೋಗಲ್ಲ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಅಷ್ಟೇ ಹೈಕಮಾಂಡ್ ಜೊತೆ ಮಾತಾಡಿದಾರಂತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವ್ರಿಗೆ ಹೇಗೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ, ಅದನ್ನ ಬಿಟ್ಟು ಉಚ್ಚಾಟನೆ ಎಲ್ಲ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಕೂಡ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. ಆದ್ರೆ ಇಲ್ಲಿ ಬಿಜೆಪಿಯಲ್ಲಿರುವ ಈ ಯಡಿಯೂರಪ್ಪನವರ ಗ್ರೂಪ್ನವರಿಗೆ ಅಂದ್ರೆ ಯತ್ನಾಳ್ ಅವರು ಈ ರೀತಿ ಮಾತಾಡ್ತಾ ಇರ್ತಾರಲ್ಲ, ಕುಟುಂಬ ರಾಜಕಾರಣ ಅಂತೇಳಿ ಹೇಳ್ತಾರೆ, ಅದೇ ರೀತಿಯಲ್ಲಿ ಇವರು ಭ್ರಷ್ಟಾಚಾರಿಗಳು ಅಂತೇಳಿ ಹೇಳ್ತಾರೆ, ಈ ಹಿಂದೆ ವಿಜಯೇಂದ್ರ ಏನೆಲ್ಲ ಮಾಡಿದ್ರು ಅಂತೇಳಿ ಹೇಳ್ತಾರೆ. ಅದೇ ರೀತಿ DK ಶಿವಕುಮಾರ್ ಅಂತ ಯಾವುದೊಂದು 20 ಕಾಗದಗಳಿಗೆ ಇವರು ಸಿಗ್ನೇಚರ್ನ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನನ್ನ ಹತ್ರ ಇದೆ, ನಾನು ರಿಲೀಸ್ ಮಾಡಲಾ ಅಂತ ತಗೊಂಡು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ವಿಜಯೇಂದ್ರ ಅವರಿಗೂ ಕೂಡ ಯತ್ನಾಳ್ ಅವರು ಬಿಸಿ ತುಪ್ಪಾಗಿದ್ದಾರೆ. ನುಂಗ್ಲಿಕ್ಕೂ ಇಲ್ಲ, ಉಗುಳ್ಲಿಕ್ಕೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಸಿಕ್ಕಾಕೊಂಡಿದ್ದಾರೆ ಈಗ. ಆದ್ರೂ ಕೂಡ ಏನಾದ್ರೂ ಮಾಡಿ ಇವರ ಬಾಯಿನ ಮುಚ್ಚಿಸ್ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ದೂರು ಕೊಡಬೇಕು. ಅದನ್ನ ಈಗ ಮಾಡಿದ್ದಾರೆ. ಈಗ ಹೈಕಮಾಂಡ್ ಇವ್ರ ಮೇಲೆ ಕ್ರಮ ಕೈಗೊಳ್ತದ ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಆದ್ರೂ ಕೂಡ ಇಲ್ಲಿರುವಂತ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಮೊದಲು ಯತ್ನಾಳ್ ಅವರು ಒಬ್ಬಂಟಿಯಾಗಿದ್ರು, ಈಗ ಹಾಗಲ್ಲ. ಯತ್ನಾಳ್ ಗ್ರೂಪ್ ಬೆಳೀತಾ ಇದೆ, ಅವ್ರ ಜೊತೆ ಹಲವಾರು ಜನ ಈಗ ಸೇರ್ಕೊಂಡಿದ್ದಾರೆ. ಇದು ಬಿಜೆಪಿಯವರಿಗೆ ಬಹುದೊಡ್ಡ ಸಮಸ್ಯೆಯನ್ನ ತಂದೊಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪ್ರತಾಪ್ ಸಿಂಹ ಯಾವತ್ತೂ ಕೂಡ ಬಿಜೆಪಿಯ ಕಟ್ಟಾಳು ಆಗಿದ್ದವರು. ಇವರು ಕೂಡ ಈಗ ಇಲ್ಲಿರುವಂತಹ ಬಿಜೆಪಿ ನಾಯಕತ್ವದ ವಿರುದ್ಧ ದನಿ ಎತ್ತುತ್ತಾ ಇದ್ದಾರೆ. ಇದರಿಂದಾಗಿ ಹೈಕಮಾಂಡ್ ಬಹಳಷ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯತ್ನಾಳ್ ಒಬ್ಬರೇ ಆದ್ರೆ ಏನೋ ಮಾಡ್ಬೋದು. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನಂದ್ರೆ,
ಯತ್ನಾಳ್ ಜೊತೆಗಿರುವಂತಹ ಈ ಗುಂಪು ಇದನ್ನು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಈಗ ಗುಂಪು ಗೂಡ್ಕೊಂಡೆ ಇವರು ಹೈಕಮಾಂಡ್ ಹತ್ರ ಹೋಗಿದ್ದಾರೆ. ಅದರಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅದು ಗೊತ್ತಿಲ್ಲ. ಒಟ್ಟಾರೆ ಮೇಲೆ ಯತ್ನಾಳ್ ಅಂತೂ ಈ ಬಾರಿ ಹೇಳ್ಬಿಟ್ಟಿದ್ದಾರೆ, ಹೌದು ನನ್ನ ನೋಟಿಸ್ ಬಂದಿದ್ದು ಹೌದು, ಅದಕ್ಕೆ ನಾನು ಉತ್ತರಿಸ್ತೇನೆ ಅಂತಕೊಂಡು ಹೇಳಿದ್ದಾರೆ. ಆದರೆ ಪುನಃ ಹೇಳಿದ್ರು ಏನೇ ಇರಲಿ, ಯಾವುದೇ ನೋಟಿಸ್ ಬರಲಿ, ಏನು ಬೇಕಾಗಿರಲಿ, ನಾನು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮಾತಾಡ್ತೇನೆ, ಅದೇ ರೀತಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕೂಡ ಮಾತಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವ್ರು ಶೋಕಾಸ್ ನೋಟಿಸ್ ಆದರೂ ಕೊಡಲಿ, ಯತ್ನಾಳ್ ಅವರಿಂದ ರಿಪ್ಲೈ ಆದರೂ ತಗೊಳ್ಳಿ, ಏನಾದರೂ ತಗೊಳ್ಳಿ, ಯತ್ನಾಳ್ ಅವರ ಬಾಯಿ ಮುಚ್ಚೋದು ಭವಿಷ್ಯ ಬಹಳ ಕಷ್ಟ ಇದೆ ಅನಿಸ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಯತ್ನಾಳ್ ಇದೇ ರೀತಿಯಲ್ಲಿ ಮುಂದುವರಿತಾ ಇರ್ತಾರೋ ಏನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಸಮಸ್ಯೆ ಇರ್ತದೆ. ಸಮಸ್ಯೆಗಳನ್ನ ಇವರೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಎಲ್ಲೋ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡಿ ಪರಿಹಾರ ಮಾಡ್ಕೊತಾರೆ. ಆದ್ರೆ ಅದಕ್ಕೆ ಬದಲಾಗಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ಅದು ಬಹುದೊಡ್ಡ ತಪ್ಪು ಅಂತ ಅನಿಸ್ತದೆ. ಕಾಂಗ್ರೆಸ್ನಲ್ಲೂ ಕೂಡ ಈಗ ಬಹಳಷ್ಟು ಸಮಸ್ಯೆಗಳಿದೆ. ಆದ್ರೆ ಯಾರೇ ಆಗಲಿ ಅವರು ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ನ ಕೊಡೋದನ್ನ ಕಾಂಗ್ರೆಸ್ನವರು ಅವಾಯ್ಡ್ ಮಾಡಿಸ್ತಾರೆ. ಇದೀಗ ಸದ್ಯದ ಪರಿಸ್ಥಿತಿ. ನೋಡೋಣ ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ. ಅವರ ಬಾಯಿ ಮುಚ್ಚಲಿಕ್ಕೆ ಹೈಕಮಾಂಡ್ನಿಂದ ಸಾಧ್ಯ ಆಗ್ತದ ಇಲ್ವಾ, ಅಥವಾ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ, ಏನಾಗುತ್ತೆ ನೋಡೇ ಬಿಡೋಣ. ಈಗ ಯತ್ನಾಳ್ ಅವ್ರನ್ನ ಹೈಕಮಾಂಡ್ ಅವ್ರ ಕರೆದು ಬುದ್ಧಿ ಹೇಳಿ ಈ ರೀತಿ ಮಾತಾಡಬೇಡಿ ಅಂತ ಸರಿ ಮಾಡಿ ಕಳಿಸ್ತಾರ, ಅಥವಾ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತಾರ, ಯಾವುದಕ್ಕೂ ನಾವು ಕೆಲ ದಿನಗಳವರೆಗೆ ಕಾದ್ ನೋಡ್ಬೇಕಾಗ್ತದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಒಂದಂತೂ ಅನಿಸ್ತದೆ, ಆ ರೀತಿಯಾದಂತಹ ರಿಸ್ಕ್ ನ ತಗೊಳ್ಳಿಕ್ಕೆ ಬಿಜೆಪಿ ಹೈಕಮಾಂಡ್ ಹೋಗಲ್ಲ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂಥ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.